ಹಾಯ್ ಗೈಸ್, ಇಲ್ಲೊಬ್ರು ಕಮೆಂಟ್ ಹಾಕಿದ್ದಾರೆ, ಯಾಕೆ ಗುರು ಇವಾಗ ಮೊದ್ಲಿನ ತರ ಎಲ್ಲ ಕರೆಕ್ಟ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ, PC ತಗೊಂಡಾದ್ಮೇಲೆ ಚೇಂಜ್ ಆಗಿದ್ದೆ, ನಮ್ಗೆ ಈ ಪ್ಲೇಸ್ ಬೇಡ, ನಮ್ಗೆ ಹಳೆ ಪ್ಲೇಸ್ ಬೇಕು ಅಂತ. ಹಾ ಬ್ರೋ, ನಿಮ್ಮ ಮಾತಿನ ಮೇಲೆ ತೂಕ ಇದೆ. ಬಿಕಾಸ್ ನಾನು PC ಎಲ್ಲ ಬಿಲ್ಡ್ ಮಾಡಾದ್ಮೇಲೆ ನಾನು ಕರೆಕ್ಟ್ ಆಗಿ ಆಕ್ಟಿವೇ ಇಲ್ಲ. ರೀಸನ್ ಇಷ್ಟೇ, ಯೂಟ್ಯೂಬ್ ಅಲ್ಲಿ ಏನಾದ್ರು ಕಂಟಿನ್ಯೂ ಆಗಿ ಆಕ್ಟಿವ್ ಇರ್ತೀನಿ ಅಂದ್ರೆ ಸೊ ಅದರಿಂದ ಸ್ವಲ್ಪ ಅಮೌಂಟ್ಸ್ ಬರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಟ್ಟು ಮಂತ್ಲಿ ದುಡ್ಡು ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಯಾವಾಗ ಪ್ರಮೋಷನ್ಸ್ ಬರ್ತವೆ ಅವಾಗ ಮಾತ್ರ ನಮ್ ಕೈಲಿ ದುಡ್ಡು ಇರ್ತವೆ. ದುಡ್ಡಿಗೋಸ್ಕರ ಯೂಟ್ಯೂಬ್ ಕಡೆ ಆಕ್ಟಿವ್ ಆಗಿ ಇನ್ಸ್ಟಾಗ್ರಾಮ್ ಕಡೆ ಇನ್ಆಕ್ಟಿವ್ ಆಗ್ತೀಯ ಬ್ರೋ ಅನ್ನೋದಾದ್ರೆ ಇವಾಗ ಮಾಡ್ಕೊಂಡಿರೋದು ಅದೇ. ಲಾಸ್ಟ್ ಮಂತ್ EMI ಎಲ್ಲ ಕಟ್ಟಕ್ಕೆ ನನ್ನ ಕೈಲಿ ಅಮೌಂಟ್ ಇರಲಿಲ್ಲ. ಅದಕ್ಕೋಸ್ಕರ ಕಂಟಿನ್ಯೂ ಸ್ಟ್ರೀಮಿಂಗ್ ಎಲ್ಲ ಮಾಡೋಣ ಅಂತ 12 ಅವರ್ಸ್ ಸ್ಟ್ರೀಮಿಂಗ್ ಎಲ್ಲ ಮಾಡಿದೆ. ಯೂಟ್ಯೂಬ್ ಅಲ್ಲಿ ಬರೋ ದುಡ್ಡಲ್ಲಿ ಹೆಂಗೋ ರೊಟೇಷನ್ ಮಾಡ್ಕೊಂಡೆ. ಒಂದ್ ತಿಂಗಳಾದ್ಮೇಲೆ ಇವಾಗ ಬಂದ್ಬಿಟ್ಟು ಕೂತ್ಕೊಂಡು ನೋಡ್ಬೇಕಾದ್ರೆ ಯೂಟ್ಯೂಬ್ ಕಡೆ ಲೈಟ್ ಆಗಿ ಇನ್ಆಕ್ಟಿವ್ ಆಗ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಜನರದ್ದು ಪ್ರೀತಿ ಗಳಿಸೋಣ ಅಂತ ಅನಿಸ್ತಿದೆ. ಯೂಟ್ಯೂಬ್ ಅಲ್ಲಿ 12 ಅವರ್ ಕೂತ್ಕೊಂಡು ಲೈವ್ ಸ್ಟ್ರೀಮಿಂಗ್ ಮಾಡಿ ಮಂತ್ಲಿ ಒಂದು 20-25 ಸಾವಿರ ರೂಪಾಯಿ ಸ್ಯಾಲರಿ ತೆಗೆದ್ರೂ ನಂಗೆ ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಪ್ರತಿ ವಿಡಿಯೋಗೂ ನಿಮ್ ಕಮೆಂಟ್ಸ್ ಬರುತ್ತಲ್ಲ, ಅದ್ರಲ್ಲಿ ಖುಷಿ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡ್ದಂಗೆ 100 ಲೈಕ್ 100 ಫಾಲೋವರ್ಸ್